ಸ್ಯಾಡ್ ನಮಗೆ ಕರ್ನಾಟಕ ರಾಜ್ಯದ ಹಿರಿಯ ಮುತ್ಸದ್ದಿಗಳು ನಾವು ಶಾಮನೂರು ಶಿವಶಂಕರಪ್ಪನ ಕೇವಲ ಒಂದು ಕಾಂಗ್ರೆಸ್ ಪಕ್ಷ ಅಂತ ನೋಡ್ಲಿಕ್ಕೆ ಬರೋದಿಲ್ಲ. ಇವತ್ತು ಇಡೀ ಕರ್ನಾಟಕ ರಾಜ್ಯಕ್ಕೆ ಅವರು ಅವ್ರ ಕುಟುಂಬ ಶಾಮನೂರು ಕುಟುಂಬ ಅಂತಕ್ಕಂಥ ಬಹಳ ದೊಡ್ಡ ಕುಟುಂಬ ಇದೆ, ಬಹಳಷ್ಟು ಅಪಾರ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆಮೇಲೆ ಇಡೀ ಕರ್ನಾಟಕ ಹಿರಿಯ ಮುತ್ಸದ್ದಿಗಳು ಅವರು ನಮ್ಮನ್ನು ಅಗಲಿದ್ದಾರೆ. ಇವತ್ತು ಅವರು ವಿಶೇಷವಾಗಿ ನನಗೆ ಕಳೆದ 2 ತಿಂಗಳಿಂದಲೇ ನಾವು ಅವ್ರಿಗೆ ಭೇಟಿಯಾಗಿದ್ದೆ. ಹೊಸ ಪ್ಲಾಂಟ್ ಹಾಕಿದ್ರು. ಹೊಸ ಪ್ಲಾಂಟ್ ಅಲ್ಲಿ ಅವರೇ ಸ್ವತಃ ಬಂದು ಈ ಪ್ಲಾಂಟ್ ಹೆಂಗ್ ನಡೀತದೆ ಅಂತ ಅವರೇ ಎಕ್ಸ್ಪ್ಲೇನ್ ಮಾಡಿದ್ರು ನನಗಿನ್ನ 2 ತಿಂಗಳ ಹಿಂದ್ಗಡೆ. ಇವತ್ತು ಅವರು ನಿಧನರಾಗಿದ್ದಾರೆ. ಅವ್ರ ಕುಟುಂಬಕ್ಕೆ ಎದುರಿಸ್ತಕ್ಕಂಥ ಶಕ್ತಿ ಕೊಡ್ಲಿ ಅಂತ ತಮ್ಮ ಮುಖಾಂತರ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ವೆರಿ ಸ್ಯಾಡ್. ನಮಗೆ ಕರ್ನಾಟಕ ರಾಜ್ಯದ ಹಿರಿಯ ಮುತ್ಸದ್ದಿಗಳು ನಾವು ಶಾಮನೂರು ಶಿವಶಂಕರಪ್ಪನ ಕೇವಲ ಒಂದು ಕಾಂಗ್ರೆಸ್ ಪಕ್ಷ ಅಂತ ನೋಡ್ಲಿಕ್ಕೆ ಬರೋದಿಲ್ಲ. ಇವತ್ತು ಇಡೀ ಕರ್ನಾಟಕ ರಾಜ್ಯಕ್ಕೆ ಅವರು ಅವ್ರ ಕುಟುಂಬ ಶಾಮನೂರು ಕುಟುಂಬ ಅಂತಕ್ಕಂಥ ಬಹಳ ದೊಡ್ಡ ಕುಟುಂಬ ಇದೆ, ಬಹಳಷ್ಟು ಅಪಾರ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆಮೇಲೆ ಭಾಳ ಆತ್ಮೀಯರಾಗಿದ್ದಾರೆ. ಯಾಕೆಂದರೆ ಅವರ ಸಂಬಂಧ ಅವ್ರ ಜೊತೆಗೆ ಸಂಪರ್ಕವನ್ನು ನಮ್ಮ ತಂದೆಯವರು ಮುಖ್ಯಮಂತ್ರಿಗಳಾಗೋಕ್ಕಿಂತ ಪೂರ್ವಕವಾಗೂ ಕೂಡ ಭಾಳ ಆತ್ಮೀಯರಾಗಿದ್ದರು. ನನಗೆ ವೈಯಕ್ತಿಕವಾಗಿ ಅವ್ರು ಯಾವತ್ತೂ ಕೂಡ ವೆಸ್ಟ್ ಎಂಡಲ್ಲಿ ಉಳಿಯೋರು. ಆ ಸಂದರ್ಭದಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ಅವ್ರನ್ನ ಭೇಟಿ ಮಾಡ್ತಾಯಿದ್ದೆ. ಭಾಳ ದುಃಖ ಆಗುತ್ತೆ. ಭಾಳ ಒಂದು ಸಾಧನೆಯನ್ನು ಎಲ್ಲ ಥರದ ವಿಭಾಗದಲ್ಲಿ, ಅದು ನೀವು ಶೈಕ್ಷಣಿಕವಾಗಿರ್ಬೋದು, ವ್ಯಾವಹಾರಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಸಾಮಾಜಿಕವಾಗೂ ಕೂಡ ಅವರ ಏನು ಕೊಡುಗೆ ಏನಿದೆ ಅದೆಲ್ಲದೂ ಕೂಡ ನಮ್ಮಂಥವ್ರಿಗೆ, ಯುವಕರಿಗೆ ಭಾಳ ಉದಾಹರಣೆ ಆಗಿರುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ನಮ್ಮಂಥವ್ರು ಅವರ ಗುಣಗಳನ್ನು ತಗೊಳ್ಬೇಕಾಗತ್ತೆ. ಯಾಕೆಂದರೆ ಇವತ್ತಿನ ರಾಜಕಾರಣದೊಳಗೆ ಎಲ್ಲೂ ನಮಗೆ ವ್ಯವಸ್ಥೆ ಇರಲ್ಲ ಕಲಿಯೋದು. ಇಂಥವ್ರನ್ನ ನೋಡಿ ಅವರು ಸಹನೆ, ತಾಳ್ಮೆ, ಅವ್ರು ಬಂದಿರತಕ್ಕಂಥ ಹಾದಿ, ಎಷ್ಟು ವರ್ಷ, ಸುಮಾರು 60-65 ವರ್ಷ ಅವರು ರಾಜಕಾರಣ ಮತ್ತು ಎಲ್ಲದೂ ಕೂಡ ಮಾಡ್ಕೊಂಡು ಬಂದಿರೋದು ನಮ್ಮಂಥವ್ರು ತೊಗೊಳ್ಬೇಕಾಗತ್ತೆ. ಉದಾಹರಣೆಯಾಗಿ ಯಾವತ್ತೂ ಕೂಡ ಶಾಶ್ವತ ಆಗಿರ್ತಾರೆ. ಅದನ್ನು ನಾವು ಮುಂದೆ ತೊಗೊಂಡು ಹೋದರೆ ಅವ್ರಿಗೆ ಕೊಡ್ತಕ್ಕಂಥ ಗೌರವ ಅದನ್ನು ನಾವು ತೊಗೊಳ್ಬೇಕಾಗುತ್ತೆ ಅಂತಲೇ ಹೇಳ್ಬೋದು. ಅವ್ರದ್ದೇ ಆದಂಥ ಒಂದು ಹೆಸರು. ಅದರಲ್ಲೂ ಕೂಡ ಅವರು ಬಹಳ ಉದಾರಿ ಮನಸ್ಸು, ಜನರಾಸಿಟಿ ಅಂತ ಏನು ಹೇಳ್ತೀವಿ. ಸೊ ಇವತ್ತು ಆ ಕಾಲದಲ್ಲಿ ಒಂದು ವೈದ್ಯಕೀಯ ಕಾಲೇಜನ್ನು ಕಟ್ಟಿ ಇವತ್ತು ಅವರ ಶಿಕ್ಷಣ ಸಂಸ್ಥೆಗಳ ಮೂಲಕ ಇವತ್ತು ನಮ್ಮ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಹಲವಾರು ಸಾವಿರಾರು ಜನ ಬದುಕನ್ನು ಕಟ್ಟಿಕೊಂಡಿದ್ದಾರೆ, ಒಂದು ಒಳ್ಳೆಯ ಕಟ್ಟಿಕೊಂಡಿದ್ದಾರೆ. ಅವ್ರದ್ದು ಬಹಳ ಕರುಣಾಮಯಿ. ಯಾರಾದರೂ ಕಷ್ಟ ಅಂತ ಹೇಳಿದರೆ ಅವರ ಮನಸ್ಸು ಕರಗ್ತಾ ಇತ್ತು. ಬಹಳ ತಮಾಷೆಯಾಗೂ ಕೂಡ ಮಾತಾಡೋದು. ಯಾವತ್ತೂ ಕೂಡ ಅವರು ಬಹಳ ಸ್ವಾಭಿಮಾನಿ. ಯಾವತ್ತೂ ಕೂಡ ಅಧಿಕಾರದ ಹಿಂದೆ ಹೋದವರಲ್ಲ. ಅಧಿಕಾರ ಅವರು ಹುಡ್ಕೊಂಬಂತೆ ಹೊರತು ಅಧಿಕಾರದಿಂದ ಅವರು ಎಂದೂ ಹೋಗಲಿಲ್ಲ. ಒಂದು 3-4 ಸರಿ ನಾನು ದಾವಣಗೆರೆ ಮೆಡಿಕಲ್ ಕಾಲೇಜ್ಗೆ ನನ್ನನ್ನು ಮುಖ್ಯ ಅತಿಥಿಯಾಗಿ ಗ್ರ್ಯಾಜುಯೇಷನ್ ಡೇಗೆ, ಕಾನ್ವೊಕೇಷನ್ ಡೇಗೆ ಕರೆದಿದ್ದರು. ಆವಾಗಲೂ ಅಷ್ಟೇ ಭಾಳ ಪ್ರೀತಿಯಿಂದ ಮಾತಾಡಿಸಿ, ಮಂಜು ನೀವು ಕಾರಲ್ಲಿ ಬಂದ್ರಾ, ಅಯ್ಯೋ ನಾನು ಹೆಲಿಕಾಪ್ಟ್ರಲ್ಲಿ ಕರ್ಕೊಂಡ್ಬರ್ತಿದ್ದಲ್ಲ, ನನಗೆ ಗೊತ್ತಿದೆ ಹೇಳೋರು. ಮತ್ತು ಅವ್ರದ್ದೇ ಇವತ್ತು ಅವ್ರಿಗೆ ಹಲವಾರು ಅವಕಾಶಗಳಿದ್ದರೂ ಕೂಡ ಎಂದೂ ಕೂಡ ಅವರು ಸ್ವಾಭಿಮಾನವನ್ನು ಅಡ ಇಡಲಿಲ್ಲ. ಅದರಿಂದ ಅವರೊಬ್ಬ ಮಾದರಿ ರಾಜಕಾರಣಿ, ಅಂದರೆ ಮನುಷ್ಯತ್ವ ಇದ್ದಂಥ ಮನುಷ್ಯ. ಏಕೆಂದರೆ ಮನುಷ್ಯತ್ವ ಅನ್ನೋದು ಎಲ್ಲರಿಗೂ ಇರೋದಿಲ್ಲ. ಬಹಳ ಸ್ವಾಭಿಮಾನಿ ರಾಜಕಾರಣಿ, ಮನುಷ್ಯತ್ವ ಬಹಳ ಇತ್ತು, ಧೈರ್ಯವಂತಿಕೆ ಬಹಳ ಇತ್ತು, ಮಾನವೀಯತೆ ಕೂಡ ಇತ್ತು, ಧೈರ್ಯವಂತಿಕೆ ಇತ್ತು. ಹಿರಿಯ ರಾಜಕಾರಣಿಗಳಾದಂಥ ಮಾಜಿ ಮಂತ್ರಿಗಳು ಆದಂಥ ಹಾಲಿ ಶಾಸಕರಾದಂಥ ಶಾಮನೂರು ಶಿವಶಂಕರಪ್ಪನವರು ನಿಧನದ ವಾರ್ತೆಯನ್ನು ಕೇಳಿ ನನಗೆ ತಡೆಯಲಾರದಷ್ಟು ದುಃಖ ಆಗಿದೆ. ಈ ರಾಜ್ಯದಲ್ಲಿ ಒಬ್ಬ ಶೈಕ್ಷಣಿಕ ಬಡವರಿಗೆ, ಮಕ್ಕಳುಗಳಿಗೆ ವಿದ್ಯಾಭ್ಯಾಸ ಕೊಟ್ಟಂಥ ಮತ್ತು ಒಬ್ಬ ಆದರ್ಶ ರಾಜಕಾರಣಿನೇ ಇವತ್ತು ರಾಜ್ಯ ಕಳ್ಕೊಂಡಿದೆ ಅಂತ ಹೇಳಬೇಕಾಯ್ತು. ಶಾಮನೂರು ಶಿವಶಂಕರಪ್ಪನಿಗೂ ನಮ್ಮದು ಕಳೆದ 25 ವರ್ಷದ ಸ್ನೇಹ. ನನ್ನ ಬಗ್ಗೆ ನಾನು ಅವ್ರ ಬಗ್ಗೆ ತಂದೆ ಸಮಾನವಾಗಿ ಇದ್ದರು. ನನಗೆ ಅವರ ಪ್ರತಿ ಹಂತದಲ್ಲೂ ನನಗೆ ಮಾರ್ಗದರ್ಶನ ನೀಡ್ತಾ ಇದ್ದ ವ್ಯಕ್ತಿ ಇದ್ದರೆ ಶಾಮನೂರು ಶಿವಶಂಕರಪ್ಪ ಅಂತ ಹೇಳಬೇಕಾಯ್ತು. ಮತ್ತು ನಾನು ಮಂತ್ರಿ ಇದ್ದಾಗ
ಅವರು ಯಾರೇ ಕಚೇರಿಗಳಿಗೆ ಹೋಗ್ತಾ ಇದ್ರು, ನಮ್ಮ ಕಚೇರಿಗೆ ಬಂದು ಕೂತಿದ್ದು ಜೊತೆಲಿ ಮಾತಾಡಿ ಹೋಗ್ತಾ ಇದ್ದಂಥ ರಾಜಕಾರಣಿ. ಹಲವಾರು ಸಾರಿ ನಾನು ಕಳೆದ ಈಗ 15-20 ದಿವಸ 3 ಬಾರಿ ಹೋಗಿದ್ದೀನಿ, ಮಾತಾಡ್ಸಿದ್ದೀನಿ, ಆರೋಗ್ಯವಾಗಿದ್ದೀನಿ ಎಂದು ಸುಮಾರು 1.5 ತಿಂಗಳಿಂದ. ಇವತ್ತು ನನ್ನ ಜೀವನದಲ್ಲಿ ಒಬ್ಬ ಹಿರಿಯರನ್ನ ಕಳ್ಕೊಂಡಂತೆ ಇಂಥ ದುಃಖನ ನಾನು ಯಾವ ರೀತಿ ಸಹಿಸೋದು ಗೊತ್ತಿಲ್ಲ. ಮತ್ತೆ ನಾನು ಇಷ್ಟೇ ಹೇಳೋದು, ಅವರ ಕುಟುಂಬಕ್ಕೆ ಆ ದುಃಖ ಭರಿಸೋ ಶಕ್ತಿ ಕೊಡಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ನೂರಾರು ಕುಟುಂಬಕ್ಕೆ ದಾರಿ ದೀಪವಾದಂಥ ಒಬ್ಬ ವ್ಯಕ್ತಿ ಇವತ್ತು ರಾಷ್ಟ್ರೀಯ ವೀರಶೈವ ಸಮಾಜದ ಅಧ್ಯಕ್ಷರಾಗಿ ಆ ಸಮಾಜಕ್ಕೆ ಅವ್ರದ್ದೇ ಒಂದು ಕೊಡುಗೆ ಇದೆ. ವೀರಶೈವ ಸಮಾಜ ಇರ್ಬೋದು, ಮತ್ತೆ ಹಿರಿಯ ಮುತ್ಸದ್ದಿ ಶಾಮನೂರು ಶಂಕರಪ್ಪ ಅವರ ನಿಧನಕ್ಕೆ ಭಾಳ ಕರ್ನಾಟಕಕ್ಕೆ ದುಃಖ ಆಗಿದೆ, ಭಾಳ ನಷ್ಟ ಆಗಿದೆ. 6 ಬಾರಿ ಶಾಸಕರಾಗಿ, 1 ಬಾರಿ MP ಆಗಿ, ಮಂತ್ರಿಯಾಗಿ ನಮ್ಮ ಕರ್ನಾಟಕ ರಾಜ್ಯದ ಭಾಳ ಅವರು ಕೊಡುಗೆ ಇದೆ. ಇವತ್ತು ನಾನು ಬರ್ತಾ ಒಂದು 2 ತಾಸಾಯಿತು ಟಿ ವಿನಲ್ಲಿ ನೋಡಿದ್ದೀನಿ. ಅದಕ್ಕಾಗಿ ನಮ್ಮದು ಬಹಳ ದುಃಖ ಆಗಿದೆ. ಅದಕ್ಕಾಗಿ ನಾವು ಅವರ ಆತ್ಮಕ್ಕೆ ಚಿರಶಾಂತಿ ಲಾಗಲಿ, ಅವ್ರ ಕುಟುಂಬಕ್ಕೆ ದೇವರು ಅವರಿಗೆ ಅವ್ರ ಕುಟುಂಬಕ್ಕೆ ಈ ಧೈರ್ಯ ಕೊಡಲಿ ಅಂತ ಹೇಳಿ ನಾನು ನಮ್ಮ ಕಡೆಯಿಂದ ಅವರಿಗೆ ನಾನು ಶ್ರದ್ಧಾಂಜಲಿ ಅರ್ಪಿಸ್ತೀನಿ. ಹಿರಿಯ ಮುತ್ಸದ್ದಿ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡು, ಪ್ರಭು ಚೌಹಾಣ್, HD ರೇವಣ್ಣ, ಗೋವಿಂದ ಕಾರಜೋಳು, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರತಿಯೊಬ್ಬರು ಕೂಡ ಮಾತನಾಡ್ತಾ ಇದ್ದಿದ್ದನ್ನು ನಾವು ಗಮನಿಸ್ತಾ ಇದ್ವಿ. ಈಗಷ್ಟೇ HD ರೇವಣ್ಣ ಅವರು, ಆಮೇಲೆ ಪ್ರಭು ಚೌಹಾಣ್ ಅವರು ಕೂಡ ಮಾತನಾಡ್ತಾ ಇದ್ರು. ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಕಾಂಗ್ರೆಸ್ಸಿಗೆ ಮಾತ್ರ ಸೀಮಿತಗೊಳಿಸಿ ಮಾತನಾಡೋದು ಭಾಳ ಕಷ್ಟ. ಯಾಕಂತಂದರೆ ಶಾಮನೂರು ಶಿವಶಂಕರಪ್ಪ ಅವರು ಮಾಡಿರುವಂಥ ಅನೇಕ ಕೆಲಸಗಳೇನಿದೆ ಅವರಿಗೆ ಇವತ್ತು ಇಷ್ಟರ ಮಟ್ಟಿಗೆ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಆಮೇಲೆ ದಾವಣಗೆರೆಯಲ್ಲಿ ಅಭಿವೃದ್ಧಿ ಕಂಡಿದೆ ಅಂತ ಅಂದರೆ ಅದರಲ್ಲಿ ಮುಂಚೂಣಿ ನಾಯಕ ಅಂತ ಅಂದರೆ ಅದು ಶಾಮನೂರು ಶಿವಶಂಕರಪ್ಪ ಅವರು. ಲಿಂಗಾಯತ ನಾಯಕರಲ್ಲೇ ಮುಂಚೂಣಿ ಹೋರಾಟಗಾರ. ಅದರ ಜೊತೆಗೆ ಕರ್ನಾಟಕದಲ್ಲಿ ಲಿಂಗಾಯತ ಸಮುದಾಯ ಮತ್ತು ವೀರಶೈವ ಸಮುದಾಯವನ್ನು ಒಗ್ಗೂಡಿಸೋದಕ್ಕೆ ಶ್ರಮ ವಹಿಸಿದ್ದಂಥ ಶಾಮನೂರು ಶಿವಶಂಕರಪ್ಪ ಅವರ ಅಗಲಿಕೆ ಏನಿದೆ ಅವರ ಬೆಂಬಲಿಗರಿಗೆ ಹಾಗೂ ಅಭಿಮಾನಿಗಳಿಗೆ ಅತೀವ ನೋವು ಮತ್ತು ಆಘಾತ ತಂದಿದೆ. ಕಾಂಗ್ರೆಸ್ ಪಕ್ಷವೇ ಶಾಮನೂರು ಶಿವಶಂಕರಪ್ಪ ಅವರ ರಾಜಕೀಯ ಅಖಾಡ ಆಗಿದ್ದರೂ ಕೂಡ ಪ್ರತಿಯೊಂದು ಪಕ್ಷದಲ್ಲೂ ಸ್ನೇಹಿತರನ್ನು ಅವರು ಹೊಂದಿದ್ರು. ಎಲ್ಲರನ್ನೂ ಭಾಳ ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ರು. ದೊಡ್ಡವರಿರಲಿ, ಸಣ್ಣವರಿರಲಿ, ನೇರ ನುಡಿ ವ್ಯಕ್ತಿತ್ವ ಅವ್ರದ್ದು.